ಪ್ರಿಯ ವಿದ್ಯಾರ್ಥಿನಿಯರೇ, ನಾವಿಂದು 10ನೇ ತರಗತಿ ವಿಭಾಗದ ಸಮರೂಪ ತ್ರಿಭುಜಗಳು ಗಣಿತದ ಸಮರೂಪ ತ್ರಿಭುಜಗಳು ಘಟಕವನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲು ಸಮರೂಪತೆಯ ಅರ್ಥವನ್ನು ತಿಳಿದುಕೊಳ್ಳೋಣ. ಸಮರೂಪತೆ ಅಂದರೆ ನೀವೀಗ ಇಲ್ಲಿ ಕೆಲವು ಚಿತ್ರಗಳನ್ನು ನೋಡ್ತಾ ಇದ್ದೀರಾ. 2 ತ್ರಿಭುಜಗಳು ಒಂದೇ ಆಕೃತಿ ಇದೆ, 2 ಚೌಕಗಳನ್ನು ಕಾಣ್ತಾ ಇದ್ದೀವಿ ಮತ್ತು 2 ವೃತ್ತಗಳನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ 2 ಆಕೃತಿಗಳು ಸಮರೂಪಿಗಳಾಗಿರಬೇಕಾದ್ರೆ ಅವುಗಳ ಆಕಾರ ಒಂದೇ ಆಗಿರಬೇಕು, ಆದರೆ ಅಳತೆಗಳು ಒಂದೇ ಆಗಿರಬೇಕು ಅಂತ ಇಲ್ಲ. ನಾವು ಈ ಹಿಂದೆ 9ನೇ ತರಗತಿಯಲ್ಲಿ ಸರ್ವಸಮತೆಯನ್ನು ಓದಿದ್ದೀವಿ. 2 ಆಕೃತಿಗಳು ಸರ್ವಸಮವಾಗಿರಬೇಕಾದ್ರೆ ಅವುಗಳ ಆಕಾರ ಒಂದೇ ಆಗಿರಬೇಕು ಮತ್ತು ಅಳತೆಗಳು ಒಂದೇ ಆಗಿರಬೇಕು ಅಂತ. ಆದರೆ ಸಮರೂಪ ಆಕೃತಿಗಳನ್ನು ಹೇಳಬೇಕಾದ್ರೆ ಅವುಗಳ ಆಕಾರ ಒಂದೇ ಆಗಿರಬೇಕು, ಆದರೆ ಅಳತೆಗಳು ಒಂದೇ ಆಗಿರಬೇಕಿಲ್ಲ. ಹಾಗಾದರೆ ಅಳತೆಗಳು ಒಂದೇ ಆಗಿರಬೇಕಾಗಿಲ್ಲ ಅಂತ ಹೇಳಿದ್ರೆ ಇನ್ಯಾವುದಾದ್ರೂ ಒಂದು ನಿಬಂಧನೆ ಇರಲೇಬೇಕಲ್ಲ. ಸೊ ಮೊದಲು ಸಮರೂಪತೆಯ ಅರ್ಥವನ್ನು ನಾವು ತಿಳ್ಕೊಳ್ಳೋದು, ಒಂದೇ ಆಕಾರ ಇರಬೇಕು, ಆದರೆ ಅಳತೆಗಳು ಒಂದೇ ಆಗಿರಬೇಕಿಲ್ಲ. ಆದರೆ ಅಳತೆಗಳಿಗೆ ಏನು ನಿಬಂಧನೆ ಇದೆ ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ. ಹಾಗಾದರೆ ನಾವಿಲ್ಲಿ ತ್ರಿಭುಜಗಳ ಸಮರೂಪತೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ 2 ತ್ರಿಭುಜಗಳು ಸರ್ವಸಮ ಆಗಬೇಕಾದ್ರೆ, 2 ತ್ರಿಭುಜಗಳು ಸಮರೂಪಿಗಳಾಗಬೇಕಾದ್ರೆ ಮೊದಲನೆಯದು ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ. ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳನ್ನು ನೀವು ಈ ಹಿಂದೆ ಸರ್ವಸಮತೆಯಲ್ಲಿ ಗಮನಿಸಿದ್ದೀರಾ ಮತ್ತು ಅವುಗಳನ್ನು ಗುರುತಿಸೋದಕ್ಕೂ ಕೂಡ ನಿಮಗೆ ಗೊತ್ತಿದೆ. ಸೊ ಈಗ 2 ತ್ರಿಭುಜಗಳು ಸಮರೂಪಿಗಳು ಅಂತ ಹೇಳಬೇಕಾದ್ರೆ ಮೊದಲನೇ ನಿಬಂಧನೆ ಏನು? ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ. ಅಥವಾ ಎರಡನೇ ನಿಬಂಧನೆ, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅಂದರೆ ಅನುರೂಪ ಬಾಹುಗಳು ಒಂದೇ ಆಗಿರಬೇಕು ಅಂತಿಲ್ಲ, ಅವುಗಳ ಅನುಪಾತವನ್ನು ತೆಗೆದುಕೊಂಡಾಗ, ಈಗ ತ್ರಿಭುಜ ತೆಗೆದುಕೊಂಡ್ರೆ ಅವುಗಳ 3 ಅನುರೂಪ ಬಾಹುಗಳ ಜೋಡಿಗಳು ಕೂಡ ಸಮಾನುಪಾತದಲ್ಲಿ ಇರಬೇಕು. ಸಮಾನುಪಾತ ಅಂದರೆ, ಅನುಪಾತ ಅಂದರೆ ಗೊತ್ತಾಗುತ್ತಲ್ಲ, ಅಳತೆಗಳ ಕನಿಷ್ಠ ರೂಪವನ್ನು ನಾವು ಅನುಪಾತ ಅಂತ ಕರಿತೀವಿ. ಎಲ್ಲ ಅನುರೂಪ ಬಾಹುಗಳ ಅನುಪಾತ ಒಂದೇ ಆಗಿದ್ದರೆ ಆಗ ನಾವು ಆ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಅಂದರೆ ತ್ರಿಭುಜಗಳು ಸಮರೂಪಿಗಳಾಗಿರಬೇಕು ಅಂದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ ಅಥವಾ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಸಮಾನುಪಾತ, ಇಲ್ಲಿ ನಾವು ಈ ವರ್ಡನ್ನು, ಈ ಪದವನ್ನು ಹೆಚ್ಚು ಗಮನ ಕೊಡಬೇಕು. ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಹಾಗಿದ್ರೆ ಆ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಕರಿತೇವೆ. ಇಲ್ಲಿ ಕೆಲವು ಸಮರೂಪ ತ್ರಿಭುಜಗಳನ್ನು ನೋಡೋಣ. ಇಲ್ಲಿ 2 ತ್ರಿಭುಜಗಳನ್ನು ಕಾಣ್ತಾ ಇದ್ದೀವಿ, ತ್ರಿಭುಜ ABC ಮತ್ತು ತ್ರಿಭುಜ DEF. ತ್ರಿಭುಜದ ಆಕೃತಿಗಳನ್ನು ನೋಡಿದ್ರೇ ನಮಗೆ ಆ 2 ತ್ರಿಭುಜಗಳು ಒಂದೇ ರೀತಿ ಲಂಬಕೋನ ತ್ರಿಭುಜಗಳ ಥರ ನಮಗೆ ಕಾಣಿಸ್ತಾ ಇದೆ. ನಮಗೆ ಅಂದರೆ ಆಕೃತಿಗಳು ಒಂದೇ ಆಗಿದೆ. ಈಗ ಇಲ್ಲಿ ಅನುರೂಪ ಕೋನಗಳನ್ನು ಗುರುತಿಸೋದಾದರೆ ನಮ್ಗೆ ಈಗಾಗಲೇ ಅನುರೂಪ ಕೋನಗಳನ್ನು ಗುರುತಿಸೋದು ಗೊತ್ತಿದೆ. ಕೋನ ಎಗೆ ಕೋನ ಡಿ ಅನುರೂಪವಾಗಿರುತ್ತೆ, ಕೋನ ಬಿಗೆ ಕೋನ ಇ ಅನುರೂಪವಾಗಿರುತ್ತೆ, ಕೋನ ಸಿಗೆ ಕೋನ ಎಫ್ ಅನುರೂಪವಾಗಿರುತ್ತೆ. ಈ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರುತ್ತೆ. ಇದೊಂದು ಸಮರೂಪ ತ್ರಿಭುಜಗಳ ನಿಬಂಧನೆ, ಹೌದಲ್ವಾ? ಮತ್ತು ಎರಡನೇ ನಿಬಂಧನೆ, ಅವುಗಳ ಅನುರೂಪ ಬಾಹುಗಳು ಕೂಡ ಸಮವಾಗಿರಬೇಕು. ಅಂದರೆ ಇಲ್ಲಿ ಅನುರೂಪ ಬಾಹುಗಳು, ಹೌದು, ABಗೆ DE ಅನುರೂಪ ಬಾಹು, ACಗೆ DF ಅನುರೂಪ ಬಾಹು ಮತ್ತು BCಗೆ EF ಅನುರೂಪ ಬಾಹು. ಈ AB ಮತ್ತು DE ಅನುರೂಪ ಬಾಹುಗಳ ಅನುಪಾತ, ದಟ್ ಇಸ್ AB/DE, BC ಮತ್ತು EF ಬಾಹುಗಳ ಅನುಪಾತ ಮತ್ತು AC ಮತ್ತು DF ಬಾಹುಗಳ ಅನುಪಾತಗಳು ಸಮವಾಗಿರುತ್ತೆ. ಸಮವಾಗಿದ್ದರೆ ಮಾತ್ರ ನಾವು ಆ ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅಂತ ಕರಿತೇವೆ. ಹಾಗಾದರೆ ಈಗ ಸರ್ವಸಮ ತ್ರಿಭುಜಗಳಿಗೆ ಒಂದು
ಸಂಕೇತ ಇದೆ ಅಂತ ಗೊತ್ತು ನಮಗೆ. ಹಾಗಾದರೆ ಸಮರೂಪ ತ್ರಿಭುಜಗಳಿಗೂ ಕೂಡ ಇಲ್ಲೊಂದು ಸಂಕೇತ ಇದೆ. ಗಮನಿಸ್ತಾ ಇದ್ದೀರಾ? ತ್ರಿಭುಜ ABC ಸಮರೂಪ. ನೋಡಿ, ಚಿಕ್ಕದಾಗಿ ಎಸ್ ಆಕಾರದಲ್ಲಿ ನಿಮ್ಗೊಂದು ಶೇಪ್ ಕಾಣಿಸ್ತಾ ಇದೆ. ಅದನ್ನು ನಾವು ಸಮರೂಪ ತ್ರಿಭುಜಗಳ ಸಂಕೇತವನ್ನಾಗಿ ಗುರುತಿಸ್ತೇವೆ. ತ್ರಿಭುಜ ABC ಸಮರೂಪ ತ್ರಿಭುಜ DEF ಆಗಿರುತ್ತೆ. ಯಾವಾಗಿದು ಸಾಧ್ಯ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದೆ, ಹಾಗೆಯೇ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ. ಮಕ್ಕಳೇ, ಸಮರೂಪ ತ್ರಿಭುಜಗಳ ಅರ್ಥ ಮತ್ತು ಸಮರೂಪ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳನ್ನು ಗುರುತಿಸೋದು, ಅನುರೂಪ ಬಾಹುಗಳನ್ನು ಗುರುತಿಸೋದು. ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಹಾಗಿದ್ದಾಗ ಮಾತ್ರ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ. ಓಕೆನಾ? ಹಾಗಾದರೆ ಮತ್ತೊಂದು ಉದಾಹರಣೆ ನೋಡೋಣ. ಇಲ್ಲಿ ಎರಡು ತ್ರಿಭುಜ ಕಾಣಿಸ್ತಾ ಇದೆ. ಒಂದು PQR ತ್ರಿಭುಜ, ಮತ್ತೊಂದು ABC ತ್ರಿಭುಜ. ನಮಗೆ ಈ ತ್ರಿಭುಜಗಳ ಆಕಾರವನ್ನು ನೋಡಿದ್ರೆ ಇದು ಸಮಬಾಹು ತ್ರಿಭುಜ ಥರ ಅಥವಾ ಸಮದ್ವಿಬಾಹು ತ್ರಿಭುಜ ಥರ ನಮ್ಗೆ ಕಾಣಿಸ್ತಾ ಇದೆ. ಸಮದ್ವಿಬಾಹು ತ್ರಿಭುಜ ಥರ. ಇಲ್ಲಿ ಅನುರೂಪ ಕೋನಗಳನ್ನು ಮತ್ತು ಅನುರೂಪ ಬಾಹುಗಳನ್ನು ತೆಗೆದುಕೊಂಡ್ರೆ ಅವುಗಳು ಸಮವಾಗಿದ್ದರೆ ಕೋನ Pಗೆ ಕೋನ A ಸಮವಾಗಿದ್ದು, ಕೋನ Qಗೆ ಕೋನ B ಸಮವಾಗಿದ್ದು, ಕೋನ Rಗೆ ಕೋನ C ಸಮವಾಗಿದ್ದರೆ, ಹಾಗೆಯೇ ಅನುರೂಪ ಬಾಹುಗಳ ಅನುಪಾತ PQಗೆ AB ಮತ್ತು QR ಗೆ BC ಮತ್ತು PR ಬಾಹುಗೆ AC, ಈ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದೆ ಅಂತಾದಾಗ ಆಗ ಈ ಎರಡು ತ್ರಿಭುಜಗಳು ಕೂಡ ಸಮರೂಪ ತ್ರಿಭುಜಗಳಾಗಿರುತ್ತೆ. ಅಂದರೆ ಸಮರೂಪ ತ್ರಿಭುಜಗಳು ಆಗಿರಬೇಕು ಅಂತ ಹೇಳಿದ್ರೆ, ಹೌದು, ಏನು ಹೇಳಿ, ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಸಮಾನುಪಾತ ಅಂದರೆ ಬಾಹುಗಳನ್ನು ಅಳತೆಗಳನ್ನು ತೆಗೆದುಕೊಂಡು ಅವುಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಉಳಿತಕ್ಕಂಥದ್ದೇ ಅವುಗಳ ಅನುಪಾತ. ಆ ಅನುಪಾತಗಳು ಸಮವಾಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ PQ/AB ಇದೆ ಅಂತ ಅಂದ್ಕೊಳ್ಳಿ. PQ 2 ಸೆಂಟಿಮೀಟರ್ ಇದ್ದರೆ AB 4 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನು 2ರಿಂದ ನಾವು ಭಾಗಿಸಿದ್ರೆ ಏನಾಗಿತ್ತು? 1/2 ಆಯಿತು. ಹೌದಾ? ಹಾಗೆಯೇ QR 3 ಸೆಂಟಿಮೀಟರ್ಸ್ ಇದ್ದು BC 6 ಸೆಂಟಿಮೀಟರ್ ಇದ್ದರೆ, QR 3 ಸೆಂಟಿಮೀಟರ್ ಇದ್ದು BC 6 ಸೆಂಟಿಮೀಟರ್ ಇದ್ದರೆ ಏನಾಗುತ್ತೆ? ಅಲ್ಲೂ ಕೂಡ 3/6 ಭಾಗಿಸಿದ್ರೆ ಏನಾಗುತ್ತೆ? 1/2, 1/2 ಆಗುತ್ತೆ. ಹೌದಲ್ವಾ? PR ನಮಗೆ QP ಎರಡು ಸೇಮ್ ಅಂತ ಅಂದಾಗ, ಅಂದರೆ ಅವುಗಳ ಅನುಪಾತಗಳು ಸಮವಾಗಿದ್ದರೆ ನಾವು ಅವುಗಳನ್ನು ಅನುರೂಪ ಬಾಹುಗಳು ಅಂತ ಕರಿತೇವೆ. ಓಕೆ? ಈಗ ಈ ಕೊಟ್ಟಿರುವ ತ್ರಿಭುಜಗಳನ್ನು ಗಮನಿಸಿ, ಇವುಗಳಲ್ಲಿ ನಾವು ಇವು ಸಮರೂಪ ತ್ರಿಭುಜಗಳೇ ಅಂತ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡಬೇಕು. ಅದಕ್ಕೆ ಕಾರಣ ಕೂಡ ಹೇಳಬೇಕು ನಾವು. ಉದಾಹರಣೆಗೆ ಇಲ್ಲೊಂದು ದೊಡ್ಡದೊಂದು ತ್ರಿಭುಜ ಕಾಣಿಸ್ತಾ ಇದೆ ನಿಮಗೆ, DPQ. ಆ DPQ ತ್ರಿಭುಜದಲ್ಲಿ EF ಒಂದು ರೇಖೆ, ಅದನ್ನು PQಗೆ ಸಮಾಂತರವಾಗಿ ಎಳೆದಿದ್ದೀವಿ ನಾವು. ಈಗಿಲ್ಲಿ ಕೋನ D ಕೊಟ್ಟಿದ್ದಾರೆ, ಕೋನ EF ಕೊಟ್ಟಿದ್ದಾರೆ ಮತ್ತು ಕೋನ P ಕೊಟ್ಟಿದ್ದಾರೆ. ನಾವೀಗ DPQ ಮತ್ತು DEF ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳ ಅಂತ ಪರೀಕ್ಷೆ ಮಾಡಬೇಕು. ಕೋನ DEF, ತ್ರಿಭುಜ DEFನಲ್ಲಿ ಕೋನ E ಕಂಡುಹಿಡಿಯೋದಕ್ಕೆ ಸಾಧ್ಯತೆ ಇದೆ. ಹೇಗೆ ಹೇಳಿ? ಹೌದು, ತ್ರಿಭುಜಗಳ 3 ಕೋನಗಳ ಮೊತ್ತ, ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾದರೆ ಕೋನ E ಈಕ್ವಲ್ಸ್ ಏನಾಗಬೇಕು? 180 ಮೈನಸ್ ಆಫ್ 80 ಡಿಗ್ರಿ ಪ್ಲಸ್ 60 ಡಿಗ್ರಿ. ಏಕೆಂದರೆ ಕೋನ D ಕೊಟ್ಟಿದ್ದಾರೆ, ಕೋನ F ಕೊಟ್ಟಿದ್ದಾರೆ. 80 ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 180 ಮೈನಸ್ 140. ಹಾಗಾದರೆ ಕೋನ E ಎಷ್ಟಾಯಿತು? 40 ಡಿಗ್ರಿ ಆಯಿತು. ಅಬ್ಸರ್ವ್ ಮಾಡಿ, ಕೋನ E 40 ಆದರೆ ಕೋನ P ಕೂಡ 40 ಇದೆ. ಅವುಗಳನ್ನು ನಾವು ಅನುರೂಪ ಕೋನಗಳು ಅಂತ ಕಾಣ್ಬೋದು. ಹೌದಲ್ವಾ? ಹಾಗೇನೆ ತ್ರಿಭುಜ DEFನಲ್ಲಿ ಒಂದು ಕೋನ ಕಂಡುಹಿಡಿದಿದ್ದೀವಿ, ಸರಿನಾ? ಹಾಗೇನೆ ತ್ರಿಭುಜ DPQಗೆ ಬರೋಣ. DPQನಲ್ಲಿ D ಕೋನ ಕೊಟ್ಟಿದ್ದಾರೆ, P ಕೋನ ಕೊಟ್ಟಿದ್ದಾರೆ. ನಾವೀಗ Q ಕೋನವನ್ನು ಕಂಡುಹಿಡಿಯಬೇಕು.
ಡಿ ಪಿ ಕ್ಯೂನಲ್ಲಿ ಕ್ಯೂ ಕೋನವನ್ನು ಕಂಡುಹಿಡಿಯಬೇಕಾದ್ರೆ 180 ಡಿಗ್ರಿ ಮೈನಸ್ ಆಫ್ 80 ಡಿಗ್ರಿ ಪ್ಲಸ್ 40 ಡಿಗ್ರಿ ಅವೆರಡನ್ನು ಕೂಡಿ 180ರಿಂದ ಕಳೆದ್ರೆ ನಮಗೆ ಕ್ಯೂ ಕೋನ 60 ಡಿಗ್ರಿ ಬಂತು. ಮಕ್ಕಳೇ ಗಮನಿಸಿ, ನಮಗೆ ಯಾವುದ್ಯಾವ್ದು ಅನುರೂಪ ಕೋನ ಅಂತ ಈಗ ಗೊತ್ತಾಗ್ತಾ ಇದೆ. ತ್ರಿಭುಜ ಡಿ ಎಫ್ ಅಲ್ಲಿ ಮತ್ತು ತ್ರಿಭುಜ ಡಿ ಪಿ ಕ್ಯೂನಲ್ಲಿ ಗಮನಿಸಿದ್ರೆ ಕೋನ ಇಗೆ ಕೋನ ಪಿ ಎರಡು 40 ಡಿಗ್ರಿ 40 ಡಿಗ್ರಿ ಇದೆ. ಕೋನ ಎಫ್ಗೆ ಕೋನ ಕ್ಯೂ 60 ಡಿಗ್ರಿ 60 ಡಿಗ್ರಿ ಇದೆ. ಕೋನ ಡಿ ಮತ್ತು ಕೋನ ಡಿ ಎರಡೂ ಕೂಡ ಸಮವಾಗಿದೆ. ಸೊ ಎರಡೂ ಕೂಡ 80 ಡಿಗ್ರಿ ಇದೆ. ಹಾಗಾದರೆ ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ತ್ರಿಭುಜ ಡಿ ಪಿ ಕ್ಯೂ ಸಮರೂಪ ತ್ರಿಭುಜ ಡಿ ಇ ಎಫ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಲ್ವಾ? ಸೊ ಅನುರೂಪ ಕೋನಗಳನ್ನು ಕಂಡುಹಿಡಿದಿದ್ದೀವಿ. ಎರಡು ಕೋನಗಳು ಬಾಕಿ ಇತ್ತು. ಇಲ್ಲಿ ಡಿ ಇ ಎಫ್ನಲ್ಲಿ ಈ ಕೋನ ಕಂಡುಹಿಡಿದಿದ್ದೇವೆ ಮತ್ತು ಡಿ ಪಿ ಕ್ಯೂನಲ್ಲಿ ಕ್ಯೂ ಕೋನ ಕಂಡುಹಿಡಿದಿದ್ದೇವೆ. ನಂತರ ಅನುರೂಪ ಕೋನಗಳನ್ನು ಸಮೀಕರಿಸಿದಾಗ ಅಂದರೆ ಎರಡನ್ನು ಸಮ ಅಂತ ತೋರಿಸಿದಾಗ ಎಲ್ಲ ಅನುರೂಪ ಕೋನಗಳು ಸಮವಾಗಿರೋದು ನಮಗೆ ಗೋಚರಿಸ್ತಾ ಇದೆ. ಹಾಗಾಗಿ ಈ ಎರಡು ತ್ರಿಭುಜಗಳು ಇಲ್ಲಿ ಸಮರೂಪಿಗಳೇ ಆಗಿರದೆ. ಕಾರಣ ಕೇಳಿದ್ದಾರೆ ಅವರು, ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ತ್ರಿಭುಜ ಡಿ ಪಿ ಕ್ಯೂ ಸಮರೂಪ ಯಾವುದಕ್ಕೆ? ತ್ರಿಭುಜ ಡಿ ಇ ಎಫ್ಗೆ ಸಮರೂಪವಾಗಿದೆ ಅಂತ ಹೇಳ್ಬೋದು. ಇದು ಕೋನಗಳ ಆಧಾರದ ಮೇಲೆ. ಹೀಗೆ ಬಾಹುಗಳ ಆಧಾರದ ಮೇಲೆ ತೆಗೆದುಕೊಂಡಾಗ ಇಲ್ಲಿ ಉದಾಹರಣೆ 2ರಲ್ಲಿ ಬಾಹುಗಳ ಅಳತೆಯನ್ನು ಎ 2a ಬಿ 3b ಸಿ 2c ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲೂ ಕೂಡ ನಿಮ್ಗೆ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ, ಎಕ್ಸ್ ಯು ವೈ ಮತ್ತು ಎಕ್ಸ್ ವೈ ಝೆಡ್. ಮೊದಲು ಇದರಲ್ಲಿ ಅನುರೂಪ ಬಾಹುಗಳನ್ನು ಬರ್ಕೊಳ್ಳೋಣ. ನಮಗೆ ಕಾಣಿಸ್ತಾ ಇದೆ ಎಕ್ಸ್ ವೈಗೆ ಎಕ್ಸ್ ಯು ಆಗ್ಬೋದಾ? ಓಕೆ. ಇನ್ನೊಂದು ಗುಂಪು ಎಕ್ಸ್ ಯು ಮತ್ತು ಎಕ್ಸ್ ವೈ ಆಯಿತು. ಇನ್ನೊಂದು ಗುಂಪು ಎಸ್ ಎಕ್ಸ್ ವಿಗೆ ಎಕ್ಸ್ ಝೆಡ್ ಅನುರೂಪ ಬಾಹು ಆಗ್ಬೋದು, ಯು ವಿಗೆ ವೈ ಝೆಡ್ ಅನುರೂಪ ಬಾಹು ಆಗ್ಬೋದು. ಹಾಗಾದರೆ ಅದನ್ನು ಅನುರೂಪ ಬಾಹುಗಳನ್ನು ಅನುಪಾತದ ರೂಪದಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಯು ಬೈ ಎಕ್ಸ್ ವೈ ಅದು ಈಕ್ವಲ್ಸ್ ಆಗಬೇಕು ಅಂತ ಬರ್ಕೊಂಡಿದ್ದೀವಿ. ಎಕ್ಸ್ ವಿ ಬೈ ಎಕ್ಸ್ ಝೆಡ್ ಇಸ್ ಈಕ್ವಲ್ ಟು ಯು ವಿ ಬೈ ವೈ ಝೆಡ್. ಅದು ಆಗುತ್ತಾ? ಆಗಿದ್ರೆ ಮಾತ್ರ ಅವು ಅನುರೂಪ ಬಾಹುಗಳು, ಹಾಗಾದರೆ ಮಾತ್ರ ಅವು ಸಮರೂಪ ತ್ರಿಭುಜಗಳು. ಓಕೆ. ಈಗ ಎಕ್ಸ್ ಯು ಅವ್ರು ಕೊಟ್ಟಿರೋದೇನು? ಎ ಬರ್ಕೊಂಡಿದ್ದೀವಿ. ಎಕ್ಸ್ ವೈ ಡೈರೆಕ್ಟ್ ಕೊಟ್ಟಿಲ್ಲ, ಆದರೆ ಎಕ್ಸ್ ಯು ಮತ್ತು ವೈ ಯುಗಳನ್ನು ಕೂಡಿದ್ರೆ ನಮಗೆ ಎಕ್ಸ್ ವೈ ಸಿಗುತ್ತೆ, ಅಂದರೆ ಎ ಪ್ಲಸ್ 2a. ಹಾಗೆಯೇ ಎಕ್ಸ್ ವಿ ಕೊಟ್ಟಿದ್ದಾರೆ ಸಿ. ಎಕ್ಸ್ ಝೆಡ್ ಯಾವುದ್ಯಾವುದನ್ನು ಕೂಡಿದ್ರೆ ಸಿಗುತ್ತೆ? ಸಿ ಪ್ಲಸ್ 2c ಈಕ್ವಲ್ಸ್ ಯು ವಿ ಎಷ್ಟಿದೆ? ಬಿ, ವೈ ಝೆಡ್ 3b. ಓಕೆ. ಹಾಗಾದರೆ ಇದನ್ನು ಸುಲಭ ರೂಪಕ್ಕೆ ತಂದಾಗ ಏನಾಗ್ತಾ ಇದೆ? ಎ ಬೈ ಎ ಪ್ಲಸ್ 2a ಏನಾಯಿತು? 3a ಇಸ್ ಈಕ್ವಲ್ ಟು ಸಿ ಬೈ ಸಿ ಪ್ಲಸ್ 2c 3c ಆ್ಯಂಡ್ ಬಿ ಬೈ 3b. ಓಕೆ. ಎಲ್ಲದನ್ನು ಕೂಡ ನಾವು ಸಂಕ್ಷೇಪಿಸಿದ್ರೆ ಎ ಬೈ 3aನಲ್ಲಿ ಎ ಒಂದಾವರ್ತಿ ಭಾಗಿಸ್ಬೋದು. ಸಿ ಬೈ 3cನಲ್ಲಿ ಅಲ್ಲೂ ಕೂಡ ಒಂದಾವರ್ತಿ ಸಿ ಆ್ಯಂಡ್ ಸಿ ಭಾಗಿಸ್ಬೋದು. ಬಿ ಆ್ಯಂಡ್ ಬಿ ಲಾಸ್ಟಲ್ಲಿ. ಸೊ ಎಲ್ಲದರಲ್ಲೂ ಉಳಿಯೋದೇನು? 1/3 1/3 1/3. ಸೊ ಮೂರನೇ ಒಂದು ಅಂದರೆ ಈಗ ಅದನ್ನೇ ನಾವು ಸಮಾನುಪಾತ ಅಂತ ಕರೆಯೋದು. ಈ ರೀತಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳನ್ನು ನಾವು ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಕಾರಣ ಏನು? ಅನುರೂಪ ಬಾಹುಗಳ ಅನುಪಾತ ಸಮವಾಗಿರೋದ್ರಿಂದ ಈ ಎರಡು ತ್ರಿಭುಜಗಳು ಯಾವುದ್ಯಾವುದಿದು? ಎಕ್ಸ್ ಯು ವಿ ತ್ರಿಭುಜ ಮತ್ತು ಎಕ್ಸ್ ವೈ ಝೆಡ್ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ. ಅಂದರೆ ಕೋನಗಳನ್ನು ತೆಗೆದುಕೊಂಡಾಗ ಕೋನಗಳ ಅಳತೆಗಳ ಸಮವಾಗಿರಬೇಕು. ಬಾಹುಗಳನ್ನು ತೆಗೆದುಕೊಂಡಾಗ ಅನುರೂಪ ಬಾಹುಗಳ ಅನುಪಾತ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ನಾವು ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಓಕೆ ಮಕ್ಕಳ. ಈಗ ಈ ಸಮರೂಪ ತ್ರಿಭುಜಗಳ ಸಮಾನುಪಾತತೆಗೆ, ಅನುರೂಪ ಬಾಹುಗಳ ಸಮಾನುಪಾತತೆಗೆ ಒಂದು ಮೂಲವಾದಂಥ ಒಂದು ಪ್ರಮೇಯ ಇದೆ. ಅದನ್ನು ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಅಂತ ಕರೀತೇವೆ. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಮಾನುಪಾತತೆಯ ಅರ್ಥ ನಮಗೆ ಸರಿಯಾಗಿ ತಿಳಿಯುತ್ತೆ. ಓಕೆ. ಈಗ ಇಲ್ಲಿ ಥೇಲ್ಸ್ನ ಪ್ರಮೇಯದ ಹೇಳಿಕೆಯನ್ನು ನೋಡೋಣ.
ಯಾವುದೇ ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಒಂದು ತ್ರಿಭುಜದ ಯಾವುದಾದ್ರೂ ಒಂದು ಬಾಹುಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದರೆ ಆ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು, ಯಾವುದನ್ನು ಸಮಾಂತರವಾಗಿ ಎಳೆದಿರುತ್ತಲ್ಲ ಅದನ್ನು ಬಿಟ್ಟು ಉಳಿದೆರಡು ಬಾಹುಗಳಿರುತ್ತಲ್ಲ ಆ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ನಾವು ಸಾಧಿಸಿ ತೋರಿಸ್ಬೋದು. ಸಾಧನೆ ಮಾಡಬೇಕಾದ್ರೆ ನಮಗೆಲ್ಲ ಗೊತ್ತು, ಪ್ರಮೇಯದಲ್ಲಿ ದತ್ತ ಏನು, ಹೇಳಿಕೆ ಏನಿರುತ್ತೋ ಅದನ್ನು ನೋಡಿಕೊಂಡು ನಾವು ಚಿತ್ರ ಬರಿತೀವಿ. ಚಿತ್ರದಲ್ಲಿ ಏನಿದೆ, ತ್ರಿಭುಜ, ಮೊದಲು ABC ತ್ರಿಭುಜ ಹಾಕೊಂಡಿದ್ದೀವಿ. ಅಲ್ಲೇನಿದೆ ಮುಂದಕ್ಕೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ. ಹಾಗಾದರೆ ಇದರಲ್ಲಿರುವ BC ಒಂದು ಬಾಹುವಿಗೆ DE ಒಂದು ಬಾಹುವನ್ನು ಸಮಾಂತರವಾಗಿ ಎಳ್ಕೊಂಡಿದ್ದೀವಿ. ಓಕೆ, ಅದನ್ನು ನಾವಿಲ್ಲಿ ದತ್ತದಲ್ಲಿ ಬರಿತಾ ಇದ್ದೀವಿ. ತ್ರಿಭುಜ ABCಯಲ್ಲಿ DE ಸಮಾಂತರ BC, DE BCಗೆ ಸಮಾಂತರವಾಗಿದೆ. ಸಮಾಂತರವಾದ ಮೇಲೆ ಏನಂತ ಸಾಧಿಸಬೇಕಲ್ಲಿ, ಹೇಳಿಕೆಯಲ್ಲಿ ಇದೆ ನೋಡಿ, ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಆ DE ಅನ್ನೋದು ಉಳಿದೆರಡು ಬಾಹುಗಳನ್ನು ಹೇಗೆ ವಿಭಾಗಿಸ್ತಾ ಇದೆ, AD ಮತ್ತು BD, AE ಮತ್ತು ECಗಳಾಗಿ ವಿಭಾಗಿಸ್ತಾ ಇದೆ. ಆ ವಿಭಾಗ ಮಾಡಿರ್ತಕ್ಕಂಥ ಭಾಗಗಳು ಸಮಾನುಪಾತದಲ್ಲಿರ್ತವೆ ಅಂತ ನಾವು ಪ್ರೂವ್ ಮಾಡಬೇಕು. ಹಾಗಾಗಿ ಸಾಧನೀಯ AD/BD = AE/EC ಅಂತ ನಾವು ಸಾಧಿಸಿ ತೋರಿಸ್ಬೇಕು. ಸಾಧನೀಯ AD/DB = AE/EC. ಇದುವರೆಗೂ ನಾವು ಅಳತೆಗಳನ್ನ ಕೊಟ್ಟರೆ ಸಾಧಿಸಿ ತೋರಿಸ್ಬೋದು ಅಂತ ಗೊತ್ತಿತ್ತು. ಈಗ ಅಳತೆಗಳು ಗೊತ್ತಿಲ್ದೇನೆ ಹೇಗೆ ಸಾಧಿಸಿ ತೋರಿಸೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಮ್ಮ ಸಾಧನೆಗೆ ಬೇಕಾಗಿರ್ತಕ್ಕಂಥ ಒಂದು ಸ್ವಲ್ಪ ರಚನೆ ಮಾಡ್ಕೊಳ್ಳೋಣ. EL ABಗೆ ಲಂಬವಾಗಿರಲಿ, DN ACಗೆ ಲಂಬವಾಗಿರಲಿ. ಇದನ್ನು ರಚಿಸ್ಕೊಂಡಿದ್ದೀವಿ. EL ADಗಲ್ಲ, ABಗೆ ಪೂರ್ತಿ ಲಂಬ, ಎಲ್ಲಿ ತಗೊಂಡ್ರೂ ಅದು ಲಂಬ ಆಗುತ್ತೆ. ಹಾಗೆಯೇ DN ACಗೆ ಲಂಬವಾಗಿರಲಿ. ಹಾಗೆ ರಚಿಸ್ಕೊಂಡ್ಮೇಲೆ D ಮತ್ತು C ಸೇರಿಸಿದ್ದೀವಿ, E ಮತ್ತು B ಸೇರಿಸಿದ್ದೀವಿ. ಓಕೆ, ಇದು ರಚನೆ ಏನು, EL ABಗೆ ಲಂಬವಾಗಿರಲಿ, DN ACಗೆ ಲಂಬವಾಗಿರುವಂತೆ ರಚಿಸಿ, DC ಸೇರಿಸಿ ಮತ್ತು EB ಸೇರಿಸಿ. ಓಕೆ, ಹಾಗಾದರೆ ಈಗ ನಾವು ಸಾಧನೆಗೆ ಬರೋಣ. ಸಾಧನೆಯಲ್ಲಿ ಎರಡು ತ್ರಿಭುಜಗಳನ್ನು ಮೊದಲು ತಗೊಳ್ಳೋಣ. ಚಿತ್ರನ ಗಮನಿಸಿ ಮಕ್ಕಳ. ADE ತ್ರಿಭುಜ ಮತ್ತು BDE ತ್ರಿಭುಜಗಳನ್ನು ತೆಗೆದುಕೊಂಡು ಅವುಗಳ ವಿಸ್ತೀರ್ಣಗಳನ್ನು ತೆಗೆದುಕೊಳ್ಳೋಣ. ಈ ಬಲಭಾಗದಲ್ಲಿ ನಾನು ಯಾವುದೇ ತ್ರಿಭುಜದ ವಿಸ್ತೀರ್ಣ A = ಅರ್ಧ × B × H ಅಂತ ಬರೆದಿದ್ದೀನಿ. ಅಂದರೆ ಅರ್ಥ ಏನು, ಅರ್ಧ × B ಅಂದರೆ ಪಾದ ಇಂಟು ಎತ್ತರ. ಯಾವುದೇ ತ್ರಿಭುಜದ ವಿಸ್ತೀರ್ಣ ತಗೊಳ್ಳಿ. ಈಗಿಲ್ಲಿ ಅಂಶದಲ್ಲಿ ತ್ರಿಭುಜ ADಯ ವಿಸ್ತೀರ್ಣ ಕಾಣಿಸ್ತಾ ಇದೆ, = ಅರ್ಧ ಇಂಟು ADE ತ್ರಿಭುಜ. ಗಮನಿಸಿ ಮಕ್ಕಳ, ಅದರಲ್ಲಿ ADE ತ್ರಿಭುಜದಲ್ಲಿ AD ಪಾದ ಮಾಡ್ಕೋಬೋದಾ? ಓಕೆ, AD ಪಾದ ಆದರೆ EL ಎತ್ತರ ಆಗತ್ತೆ ಅಲ್ವಾ? ಸೊ ADE ತ್ರಿಭುಜದಲ್ಲಿ ಅರ್ಧ ಇಂಟು ಪಾದ ಯಾವುದು AD ಇಂಟು ಎತ್ತರ ಯಾವುದು EL. ಓಕೆ, ಅದೇ ರೀತಿ ಛೇದಕ್ಕೆ ಬಂದರೆ ತ್ರಿಭುಜ BDE. ಗಮನಿಸಿ ಇಲ್ಲಿ BDE. ಓಕೆ, ಅಲ್ಲಿ BD ಪಾದ ತಗೊಂಡ್ರೆ EL ಎತ್ತರ ಆಗುತ್ತೆ. ನಾನು ಹೇಳಿದೆ EL ಲಂಬ ADಗೆ ಮಾತ್ರ ಅಲ್ಲ, ABಗೆ ಪೂರ್ತಿಯಾಗಿರುತ್ತೆ. ಹಾಗಾಗಿ ಅದು BDಗೂ ಅದೇ ಲಂಬವಾಗುತ್ತೆ. ಸೊ ತ್ರಿಭುಜ BDEನ ವಿಸ್ತೀರ್ಣ ಅರ್ಧ ಇಂಟು ಪಾದ ಯಾವುದಿಲ್ಲಿ BD ಮತ್ತು EL ಏನಾಗುತ್ತೆ, ಲಂಬ ಆಗುತ್ತೆ. ಸೊ ಇದನ್ನು ನಾವು ಸಂಕ್ಷೇಪಿಸ್ತಾ ಹೋದರೆ EL ಕ್ಯಾನ್ಸಲ್ ಆಗುತ್ತಲ್ವಾ, ಒಂದಾವರ್ತಿ ಭಾಗಿಸ್ಬೋದಲ್ವಾ, ಅರ್ಧ ಭಾಗಿಸ್ಬೋದಲ್ವಾ. ಹಾಗಾದರೆ ನಮಗೆ ಉಳಿದಿದ್ದೇನು, ತ್ರಿಭುಜ ADEನ ವಿಸ್ತೀರ್ಣ ಬೈ ತ್ರಿಭುಜ BDEನ ವಿಸ್ತೀರ್ಣ = AD/DB. EL ಕ್ಯಾನ್ಸಲ್ ಆಯಿತು, ಅರ್ಧ ಕ್ಯಾನ್ಸಲ್ ಆಯ್ತು ಅದರಲ್ಲಿ. ಓಕೆನಾ, AD/DB. ನಿಮ್ಮ ಸಾಧನೀಯದಲ್ಲಿ AD/DB ಇದೆ, ಅದು ಒಂದು ಭಾಗ ಬಂತು. ನಮ್ಗೆ ಇನ್ನೊಂದಿದೆ ಈಗ AE/EC. ಒಂದನ್ನು ನಾವು ಪ್ರೂವ್ ಮಾಡಿದ್ರೆ ಸಾಕು. ಈಗ ಮತ್ತೆ
ತ್ರಿಭುಜ ADEನ ವಿಸ್ತೀರ್ಣ ಜೊತೆಗೆ ತ್ರಿಭುಜ DEC ಅಥವಾ CDEನ ವಿಸ್ತೀರ್ಣ. ಆವಾಗಲೇ BDE ತಗೊಂಡಿದ್ವಿ, ಈಗ CDE ತಗೊಳ್ಳೋಣ. ಇಲ್ಲೂ ಕೂಡ ವಿಸ್ತೀರ್ಣ ಅಂದ ತಕ್ಷಣ ಅರ್ಧ ಇಂಟು ಪಾದ ಇಂಟು ಎತ್ತರ ಬರಬೇಕು. ಸೊ ಅರ್ಧ ಇಂಟು ADE ತ್ರಿಭುಜದಲ್ಲಿ ಈಗ AE ಪಾದ ತಗೊಳ್ಳೋಣ. AE ಪಾದ ತಗೊಂಡ್ರೆ DN ಏನಾಗುತ್ತೆ, ಲಂಬ ಆಗುತ್ತೆ. ಓಕೆ, ADE ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು AE ಪಾದ ಇಂಟು ಎತ್ತರ DN. ಹಾಗೆಯೇ ತ್ರಿಭುಜ CDEನಲ್ಲಿ ವಿಸ್ತೀರ್ಣ ಅರ್ಧ ಇಂಟು EC ಪಾದ ತಗೊಂಡ್ರೆ, ನಾನು ಆಗಲೇ ಹೇಳಿದೆ DN ಲಂಬ ಬರೀ AEಗೆ ಮಾತ್ರ ಅಲ್ಲ, AC ಪೂರ್ಣವಾಗಿ ಆಗತ್ತೆ ಅಂತ. ಹಾಗಾಗಿ CDE ತ್ರಿಭುಜಕ್ಕೂ ಕೂಡ ನಮಗೆ ಲಂಬ DNನೇ ಆಗತ್ತೆ. ಆದ್ದರಿಂದ ಅಲ್ಲಿ ಅರ್ಧ ಇಂಟು EC ಪಾದ ಆದರೆ DN ಲಂಬ ಆಗುತ್ತೆ. ಇಲ್ಲಿ ನಾವು DN ಕ್ಯಾನ್ಸಲ್ ಮಾಡೋಣ, ಅರ್ಧ ಅರ್ಧ ಕ್ಯಾನ್ಸಲ್ ಮಾಡಿದ್ರೆ ನಮಗೇನು ಉಳಿಯುತ್ತೆ, ತ್ರಿಭುಜ ADE ಬೈ ತ್ರಿಭುಜ CDE = AE ಬೈ EC ಆಯಿತು. ಮಕ್ಕಳೇ, ನೀವು ಇವೆರಡನ್ನೂ ಗಮನಿಸಿ, AD ಬೈ DB ಇರೋದು, AE ಬೈ EC ಇರೋದು, ಎರಡನ್ನೂ ಗಮನಿಸಿದ್ರೆ ತ್ರಿಭುಜ ADE ಅಲ್ಲೂ ಅಂಶದಲ್ಲಿದೆ, ಆದರೆ ಛೇದದಲ್ಲಿ BDE ಇದೆ, ಅದರ ಛೇದದಲ್ಲಿ CDE ಇದೆ. ಈ BDE ಜಾಗಕ್ಕೆ CDE ಹಾಕಿದ್ರೆ ಅಥವಾ CDE ಜಾಗಕ್ಕೆ BDE ಹಾಕ್ಬೋದಾ ನೋಡಿ. ತ್ರಿಭುಜವನ್ನು ನೀವಿಲ್ಲಿ ಚಿತ್ರವನ್ನು ಗಮನಿಸಿ. ಹೋದ ವರ್ಷ ನಿಮಗೆ ಒಂದು ಪ್ರಮೇಯ ಇತ್ತು, ಒಂದೇ ಪಾದದ ಮೇಲೆ ಒಂದು ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ಸಮವಾಗಿರುತ್ತೆ, ವಿಸ್ತೀರ್ಣದಲ್ಲಿ ಸಮವಾಗಿರುತ್ತೆ ಅಂತ. ಈಗ DE ಪಾದ ಚಿತ್ರ ಗಮನಿಸಿ, DE ಪಾದ ತಗೊಂಡ್ರೆ DEB ಅದೇ ಪಾದದ ಮೇಲೆ ಇರ್ತಕ್ಕಂಥ ತ್ರಿಭುಜ ಮತ್ತು CDE ಕೂಡ ಅದೇ ಪಾದದ ಮೇಲೆ ಇರ್ತಕ್ಕಂಥ ತ್ರಿಭುಜ. ಹಾಗಾದರೆ ಇವೆರಡರ ವಿಸ್ತೀರ್ಣಗಳು ಸಮ ಇರುತ್ತೆ ಅಲ್ವಾ. ಹಾಗಾದರೆ ನಾವು ಇಲ್ಲಿ BDE ಪ್ಲೇಸಲ್ಲಿ CDE ಅಪ್ಲೈ ಮಾಡ್ಬೋದು, ಅಥವಾ CDE ಜಾಗದಲ್ಲಿ BDEನಾರು ಅಪ್ಲೈ ಮಾಡಿದ್ರೆ ಇವೆರಡೂ ಕೂಡ ಸಮ ಆಯಿತು. ಅಂದರೆ ADE ಬೈ BDE ಮತ್ತು ADE ಬೈ CDE, ಅದರಲ್ಲಿ CDE ಜಾಗಕ್ಕೆ ನಾವು BDE ಹಾಕ್ಬೋದು ಬೇಕಾದರೆ. ಸೊ ಹಾಗಾಗಿ ಎಡಭಾಗಗಳು ಸಮ ಆದರೆ ನಾವು ಈಗ ನಮ್ಮ ಸ್ವಯಂ ಸಿದ್ಧಾಂತಗಳನ್ನು ನೆನಪಿಸ್ಕೊಳ್ಳೋಣ. ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮವಾಗಿರ್ತವೆ. ಹಾಗಾದರೆ ADE ಬೈ BDEಗೆ AD ಬೈ DB ಸಮ ಆದರೆ, ಮತ್ತೆ ADE ಬೈ CDE ಜಾಗದಲ್ಲಿ ನಾವು BDE ಹಾಕಿದ್ರೆ ಅದರಲ್ಲೂ ಕೂಡ AE ಬೈ EC ಸಮವಾದರೆ, ಇಲ್ಲಿ ಎಡಭಾಗಗಳ ಸಮವಾದರೆ ಬಲಭಾಗದಲ್ಲಿರ್ತಕ್ಕಂಥವು ಕೂಡ ಸಮವಾಗಿರುತ್ತೆ. ಹಾಗಾಗಿ AD ಬೈ DB = AE ಬೈ EC. ಇದು ಕ್ಲಿಯರ್ ಆಗಬೇಕು ಮಕ್ಕಳೇ ನಮಗೆ. ಇದು ತ್ರಿಭುಜ BDEನ ವಿಸ್ತೀರ್ಣ = ತ್ರಿಭುಜ CDEನ ವಿಸ್ತೀರ್ಣ. ಈಗಾಗಲೇ ಹೇಳಿದೆ, DE ಪಾದದ ಮೇಲೆ ಈ ಎರಡೂ ತ್ರಿಭುಜಗಳು ಇರೋದ್ರಿಂದ ಎರಡು ವಿಸ್ತೀರ್ಣಗಳು ಸಮವಾಗಿರುತ್ತೆ. ಹಾಗಾಗಿ ADE ಬೈ BDE = ADE ಬೈ CDE ಎರಡೂ ಕೂಡ ಸಮ. ಹಾಗೆಯೇ ಅವುಗಳ ಬಲಭಾಗದಲ್ಲಿರುವ AD ಬೈ DB = AE ಬೈ EC ಸಮವಾಗಿರುತ್ತೆ. ಹೇಗೆ, ಯಾವ ಕಾರಣದಿಂದ? ಸ್ವಯಂ ಸಿದ್ಧಾಂತ 1. ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ, ಒಂದಕ್ಕೊಂದು ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತೆ. ಹಾಗಾಗಿ ADE ಬೈ BDE ADE ಬೈ CDE ಎರಡೂ ಸಮ ಆದರೆ ಅವುಗಳ ಬಲಭಾಗಗಳು ಕೂಡ ಸಮ. ಹಾಗಾಗಿ AD ಬೈ BD = AE ಬೈ EC. ಇದನ್ನೇ ನಾವೀಗ ಸಾಧಿಸಿ ತೋರಿಸಿರೋದು. ಅಂದರೆ ಯಾವುದೇ ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ನಾವು ಪ್ರೂವ್ ಮಾಡಿದ್ದೀವಿ ಇವಾಗ. ಸೊ ಈ ತ್ರಿಭುಜದಲ್ಲಿ ABC ತ್ರಿಭುಜದಲ್ಲಿ BC ಪಾದಕ್ಕೆ DE ಸಮಾಂತರವಾಗಿ ಎಳೆದಾಗ ಆ DE AB ಮತ್ತು ACಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿದೆ. AD ಮತ್ತು BD, AE ಮತ್ತು EC ಅವೆರಡೂ ಕೂಡ ಸಮಾನುಪಾತದಲ್ಲಿ ಇರುತ್ತೆ ಅಂತ ನಾವೀಗ ಸಾಧಿಸಿ ತೋರಿಸಿದ್ದೇವೆ. ಮಕ್ಕಳೇ, ಇದನ್ನು ಪದೇ ಪದೇ ನೀವು ಅಭ್ಯಾಸ ಮಾಡಿದ್ರೆ ಈ ಪ್ರಮೇಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಇದರ ವಿಲೋಮ ಮತ್ತು ಇದರ ಉಪಪ್ರಮೇಯವನ್ನು ಕೂಡ ನಾವು ಅರ್ಥ ಮಾಡ್ಕೋಬೋದು. ಈಗ ಈ ಪ್ರಮೇಯದ ಮೇಲೆ ಒಂದು ಉದಾಹರಣೆ ಲೆಕ್ಕವನ್ನು ನೋಡೋಣ. ಇಲ್ಲಿ ಮಕ್ಕಳೇ, ತ್ರಿಭುಜ ABCಯಲ್ಲಿ DE BCಗೆ ಸಮಾಂತರವಾಗಿದೆ. AD
5.7 ಕೊಟ್ಟಿದ್ದಾರೆ, BD 9.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, EC 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AE ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಮ್ಗೆ ಈಗಾಗಲೇ ಗೊತ್ತು, ತ್ರಿಭುಜ ABCಯಲ್ಲಿ DE BCಗೆ ಸಮಾಂತರವಾಗಿದ್ದರೆ ಇದು ಥೇಲ್ಸ್ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ AD/BD = AE/EC ಆಗಿರುತ್ತೆ. ಸೊ ಹಾಗಾಗಿ ಬೆಲೆಗಳನ್ನು AD ಜಾಗದಲ್ಲಿ 5.7 ಡಿವೈಡೆಡ್ ಬೈ BD ಜಾಗದಲ್ಲಿ 9.5 ಈಕ್ವಲ್ಸ್ AE/6. ಸೊ ಈಗ ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ಮಕ್ಕಳೇ? AE × 9.5 = 5.7 × 6 ಆಗುತ್ತೆ. ಅದನ್ನು ಸಂಕ್ಷೇಪಿಸಿದ್ರೆ AE ಜೊತೆ ಇರೋ 9.5 ಛೇದಕ್ಕೆ ಬರುತ್ತೆ. ಸಂಕ್ಷೇಪಿಸಿದ್ರೆ AE = 3.6 ಸೆಂಟಿಮೀಟರ್ ಸಿಗುತ್ತೆ. ಹೀಗೆ ಯಾವುದೇ ಬೆಲೆಗಳನ್ನು ಕೊಟ್ಟರೂ ಕೂಡ ಥೀಲ್ಸ್ ಪ್ರಮೇಯ ಆಧರಿಸಿ AD/BD = AE/EC ಈ ಸಂಬಂಧವನ್ನು ಉಪಯೋಗಿಸಿ ನಾವು ಸಮಸ್ಯೆಗಳನ್ನು ಬಿಡಿಸ್ಬೋದು. ಈಗ ಈ ಥೇಲ್ಸ್ ಪ್ರಮೇಯದ ವಿಲೋಮವನ್ನು ನೋಡೋಣ. ವಿಲೋಮ ಅಂದರೆ ನಾವೇನು ಹೇಳ್ತೀವಲ್ಲ, ಉಲ್ಟಾ ಅಂತ. ಅಂದರೆ ಈಗಾಗಲೇ ನಾವೇನು ಹೇಳಿದ್ವಿ, ಒಂದು ತ್ರಿಭುಜದ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸಮಾಂತರ ಆದಮೇಲೆ ವಿಭಾಗ. ಈಗ ಒಂದು ಸರಳ ರೇಖೆಯು ತ್ರಿಭುಜ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಆ ರೇಖೆ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ. ಅಂದರೆ ತ್ರಿಭುಜ ABCಯಲ್ಲಿ AD/BD = AE/EC ಆಗಿದ್ದರೆ DE BCಗೆ ಸಮಾಂತರ ಆಗಿರುತ್ತದೆ ಅಂತ ಇದರ ಅರ್ಥ. ಅಲ್ಲಿ ಬಾಹುವನ್ನು ಎಳೆದಾಗ, ಸಮಾಂತರವಾಗಿ ಎಳೆದಾಗ ಅವು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ಹೇಳಿದ್ವಿ. ಈಗ ಅದರ ವಿಲೋಮ ಏನು ಹೇಳ್ತೀವಿ? ಒಂದು ಸರಳ ರೇಖೆಯು ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಆ ಸರಳ ರೇಖೆ ಮೂರನೇ ಬಾಹುಗೆ ಸಮಾಂತರವಾಗಿರುತ್ತದೆ ಅಂತ ಹೇಳಿದ್ರೆ ಅದು ಥೇಲ್ಸ್ ಪ್ರಮೇಯದ ವಿಲೋಮ ಆಗುತ್ತೆ. ಅದನ್ನು ನಾವು ಉಲ್ಟಾ ಅಂತ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೆ ಥೇಲ್ಸ್ ಪ್ರಮೇಯದ ಉಪಪ್ರಮೇಯಕ್ಕೆ ಬಂದರೆ, ಇದು ನಮಗೆ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ತುಂಬ ಬೇಕಾದಂಥ ಉಪಪ್ರಮೇಯ. ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಉಂಟಾದ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿ ಇರುತ್ತವೆ. ಅಂದರೆ ಈ ABC ತ್ರಿಭುಜದಲ್ಲಿ DE ಸಮಾಂತರ ಸರಳ ರೇಖೆ BCಗೆ ಎಳೆದಾಗ ಎರಡು ತ್ರಿಭುಜಗಳು ಉಂಟಾಗಿದೆ. ಒಂದು ABC ಮೊದಲಿದ್ದಿದ್ದು, ಈಗ ಹೊಸ ತ್ರಿಭುಜ ಯಾವುದು? ADE. ಹಾಗಾದರೆ ಈ ಹೊಸ ತ್ರಿಭುಜದ ಬಾಹುಗಳು ಮೊದಲು ಇತ್ತಲ್ಲ ಆ ತ್ರಿಭುಜದ ಅದನ್ನೇ ನಾವು ದತ್ತ ತ್ರಿಭುಜ ಅಂತ ಹೇಳೋದು. ದತ್ತ ತ್ರಿಭುಜದ ಬಾಹುಗಳಿಗೆ ಹೊಸದಾಗಿ ಉಂಟಾಗಿರ್ತಕ್ಕಂಥ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಅಂದರೆ ಅರ್ಥ AD/DB = AE/EC, AD/AB = AE/AC ಆಗಿರುತ್ತೆ. ಅದೇ ಥರ DE/BC ಕೂಡ ಆಗಿರುತ್ತೆ. ಹೊಸ ತ್ರಿಭುಜದ ಬಾಹುಗಳು ಕೊಟ್ಟಿರುವ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿರುತ್ತವೆ. ಯಾವಾಗ? ತ್ರಿಭುಜದ ಒಂದು ಬಾಹುವಿಗೆ ಒಂದು ರೇಖೆಯನ್ನು ಸಮಾಂತರವಾಗಿ ಎಳೆದಾಗ ಉಂಟಾದ ತ್ರಿಭುಜದ ಬಾಹುಗಳು, ಹೊಸ ತ್ರಿಭುಜದ ಬಾಹುಗಳು ADE ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ, ಅಂದರೆ ಕೊಟ್ಟಿರುವ ತ್ರಿಭುಜ ABC ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿರುತ್ತವೆ. ಅಂದರೆ AD/AB = AE/AC ಆಗಿರುತ್ತೆ, DE/BC ಆಗಿರುತ್ತೆ. ಇದನ್ನು ನಾವು ಉದಾಹರಣೆಗಳನ್ನು ಮಾಡಬೇಕಾದ್ರೆ, ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ಹೆಚ್ಚು ಇದನ್ನು ಥೇಲ್ಸ್ ಪ್ರಮೇಯ ಮತ್ತು ಈ ಉಪಪ್ರಮೇಯವನ್ನು ನಾವು ಹೆಚ್ಚು ಬಳಕೆ ಮಾಡ್ಕೊಳ್ತೀವಿ ಮಕ್ಕಳ. ಅದಕ್ಕೋಸ್ಕರ ಹೇಗೆ ನಮಗೆ ಥೇಲ್ಸ್ ಪ್ರಮೇಯ AD/BD = AE/EC ಎಷ್ಟು ಇಂಪಾರ್ಟೆಂಟೋ, ಹಾಗೆಯೇ ಅದರ ಉಪಪ್ರಮೇಯ AD/AB = AE/AC ಇಲ್ಲಿ ಇನ್ನೂ ಒಂದು ತಗೊಳ್ಬೋದು ನಾವು, DE/BC ಅನ್ನು ಕೂಡ ತೆಗೆದುಕೊಳ್ಬೋದು. ಈಗ ಇದರ ಮೇಲಿನ ಒಂದು ಉದಾಹರಣೆಯನ್ನು ನೋಡೋಣ. ತ್ರಿಭುಜ ABCಯಲ್ಲಿ DE ABಗೆ ಸಮಾಂತರವಾಗಿದೆ. AD 7 ಸೆಂಟಿಮೀಟರ್, CD 5 ಸೆಂಟಿಮೀಟರ್ ಮತ್ತು BC 18 ಸೆಂಟಿಮೀಟರ್ ಆದಾಗ BE ಮತ್ತು CEಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ BC ಕೊಟ್ಬಿಟ್ಟಿದ್ದಾರೆ, CD ಮತ್ತು ACಯನ್ನು CE ಮತ್ತು BEಯನ್ನು ಕಂಡುಹಿಡಿಯಬೇಕು. ಮೊದಲು ನಾವು CE ಕಂಡುಹಿಡ್ಕೊಳ್ಳೋಣ ಥೇಲ್ಸ್ ಪ್ರಮೇಯದ ಉಪಪ್ರಮೇಯದ ಪ್ರಕಾರ.
ಏನಾಗುತ್ತೆ ತೇಲ್ಸ್ ಪ್ರಮೇಯದ ಉಪಪ್ರಮೇಯನ ಹಾಕಿದ್ರೆ ಇಲ್ಲಿ ಡಿ ಇ ಪ್ಯಾರಲಲ್ ಟು ಎ ಬಿ ಆಗಿದೆ. ಹೊಸ ತ್ರಿಭುಜ ಯಾವುದು? ಸಿ ಡಿ ಇ. ಹೌದು. ದತ್ತ ತ್ರಿಭುಜ ಸಿ ಎ ಬಿ ಅಥವಾ ಎ ಬಿ ಸಿ. ಈಗ ಇದರ ಅನುರೂಪ ಬಾಹುಗಳನ್ನು ನೋಡೋಣ. ಸಿ ಡಿಗೆ ಎ ಸಿ ಅನುರೂಪ, ಸಿ ಇಗೆ ಬಿ ಸಿ ಅನುರೂಪ. ಕರೆಕ್ಟಾ? ಇದರ ಸಮಾನುಪಾತ ಸಿ ಡಿ ಬೈ ಎ ಸಿ ಇಸ್ ಈಕ್ವಲ್ ಟು ಸಿ ಇ ಬೈ ಬಿ ಸಿ ಆಗಿರುತ್ತೆ. ಈಗ ಸಿ ಡಿ ಅಪ್ಲೈ ಮಾಡಿ 5 ಸೆಂಟಿಮೀಟರ್ ಬೈ ಎ ಸಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ಆದರೆ ಡಿ ಸಿ ಮತ್ತು ಎ ಡಿಯನ್ನು ಕೂಡಿದ್ರೆ 7 + 5 ಕೂಡಿದ್ರೆ ನಮಗೆ ಎ ಸಿಯ ಬೆಲೆ ಸಿಗುತ್ತೆ. ಈಕ್ವಲ್ ಸಿ ಇ ಹಾಗೆ ಇಟ್ಕೊಳ್ಳೋಣ, ಬಿ ಸಿ ಕೊಟ್ಟಿದ್ದಾರೆ 18. ಓಕೆ. ಸೊ ಈಗ 5 ಬೈ 7 + 5 12 ಇಸ್ ಈಕ್ವಲ್ ಟು ಸಿ ಇ ಬೈ 18. ಈಗ ಊರೆ ಗುಣಾಕಾರ ಮಾಡಿದ್ರೆ 12 ಇಂಟು ಸಿ ಇ ಇಸ್ ಈಕ್ವಲ್ ಟು 5 ಇಂಟು 18. 5 ಇಂಟು ಅದು 18. ಸಿ ಇ ಇಸ್ ಈಕ್ವಲ್ ಟು 90 ಬೈ 12 ಇಸ್ ಈಕ್ವಲ್ ಟು 7.5 ಸೆಂಟಿಮೀಟರ್ ಆಯಿತು. ಹಾಗೆಯೇ ಬಿ ಇ ಕಂಡುಹಿಡಿಯಬೇಕು ಅಂದರೆ ಬಿ ಸಿ ಇದೆ, ಅದರಲ್ಲಿ 7.5 ಕಳೆದುಬಿಟ್ರೆ ನಮಗೆ ಬಿ ಸಿ ಈಕ್ವಲ್ಸ್ ಬಿ ಇ ಈಕ್ವಲ್ಸ್ ಬಿ ಸಿ ಮೈನಸ್ ಸಿ ಇ, ದಟ್ ಈಸ್ ಈಕ್ವಲ್ ಟು 12 - 7.5 ಈಕ್ವಲ್ಸ್ 4.5 ಸೆಂಟಿಮೀಟರ್. ಹೀಗೆ ಯಾವುದೇ ಸಮಸ್ಯೆಗಳನ್ನು ಕೊಟ್ಟರೂ ಕೂಡ ತೇಲ್ಸ್ ಪ್ರಮೇಯ ಮತ್ತು ಉಪಪ್ರಮೇಯದ ಪ್ರಕಾರ ನಾವು ಸಮಾನುಪಾತತೆಯ ಮೂಲ ಸಮಾನುಪಾತದ ಈ ಪ್ರಮೇಯದ ಮತ್ತು ಉಪಪ್ರಮೇಯದ ಪ್ರಕಾರ ನಾವು ಸಮಸ್ಯೆಗಳನ್ನು ಬಿಡಿಸ್ಬೋದು. ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಉಪಯೋಗ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.